ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಲೋಕಸಭಾ ನೀತಿ ಖಂಡಿಸಿದ ಬಿಜೆಪಿ ಹಿಂದುಳಿದ ಮೋರ್ಚಾದ ರಾಜ್ಯಾಧ್ಯಕ್ಷ ರಘು. ಈಗ ಚುನಾವಣಾ ನೀತಿ ಸಂಹಿತೆ ಸಂಪರ್ಕ ಕುರಿತು ವಿವರ. 2024ರ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಇದೇ ತಿಂಗಳು 16ರಿಂದ ಮಾದರಿ ನೀತಿ ಸಂಹಿತೆಯನ್ನ ಜಾರಿಗೆ ತರಲಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ರಾಜಕೀಯ ಪಕ್ಷಗಳು ಹಾಗೂ ಆಯಾ ಪಕ್ಷದ ಜನಪ್ರತಿನಿಧಿಗಳು ಸೇರಿದಂತೆ ಮುಖಂಡರು ಚುನಾವಣಾ ನಿಯಮಗಳನ್ನು ಪಾಲಿಸುವುದು ಕಡ್ಡಾಯವಾಗಿದೆ. ಅದೇ ರೀತಿ ಮಾದರಿ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿದವರ ವಿರುದ್ಧ ಮಾಹಿತಿ ನೀಡಬೇಕಿದ್ದಲ್ಲಿ ಜಿಲ್ಲಾಧಿಕಾರಿಗಳಿಂದ ಕೆಲ ಅಧಿಕಾರಿಗಳನ್ನ ನೇಮಿಸಲಾಗಿದೆ. ಪೊಲೀಸ್ ಇಲಾಖೆಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಹರಿಬಾಬು, ವಾಣಿಜ್ಯ ತೆರಿಗೆಗಳ ಇಲಾಖೆಯಿಂದ ರಾಜಶೇಖರ ಭೈರಪ್ಪನವರ, ಆದಾಯ ತೆರಿಗೆ ಇಲಾಖೆಯಿಂದ ಧರ್ಮರಾಜ ಖೋಡೇರವರನ್ನ, ಅಬಕಾರಿ ಇಲಾಖೆಯಿಂದ ಮಹೇಂದ್ರರವರನ್ನ ನೇಮಿಸಲಾಗಿದೆ. ನೀತಿ ಸಂಹಿತೆ ಉಲ್ಲಂಘನೆ ಹಾಗೂ ಮಾಹಿತಿ ಬೇಕಿದ್ದಲ್ಲಿ ಈ ಅಧಿಕಾರಿಗಳ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡಬಹುದಾಗಿದೆ ಎಂದು ವಿಜಯನಗರ ಜಿಲ್ಲಾಧಿಕಾರಿ ಹಾಗೂ ಚುನಾವಣಾ ಅಧಿಕಾರಿಗಳು ಆಗಿರುವ ಎಂಎಸ್ ದಿವಾಕರ್ ರವರು ಸಾರ್ವಜನಿಕ ಪ್ರಕಟಣೆ ಹೊರಡಿಸಿದ್ದಾರೆ. ಈಗ ವಾರ್ತೆಗಳ ವಿವರ. ಎಲ್ಲಾ ಸಮುದಾಯಗಳ ನಡುವೆ ಭಾವೈಕ್ಯತೆ ಮೂಡಲಿ ಎಂಬ ಉದ್ದೇಶದಿಂದ ಲಿಂಗೈಕ್ಯ ಡಾಕ್ಟರ್ ಸಂಗನಬಸವ ಸ್ವಾಮಿಗಳು ಸರ್ವಧರ್ಮ ಪ್ರವಚನ ನಡೆಸಿಕೊಂಡು ಬರುತ್ತಿದ್ದರು. ಅದೇ ರೀತಿ ಸರ್ವಧರ್ಮ ಸಮನ್ವಯ ರಥೋತ್ಸವವನ್ನು ನಡೆಸಿಕೊಂಡು ಬರುವ ಮೂಲಕ ಎಲ್ಲರಲ್ಲಿ ಭಾವೈಕ್ಯತೆ ಮೂಡಿಸುತ್ತಿದ್ದರು. ಈ ಕಾಯಕವನ್ನ ಇಂದಿಗೂ ನಡೆಸಿಕೊಂಡು ಬರಲಾಗುತ್ತಿದೆ. ನಗರದ ಕೊಟ್ಟೂರು ಮಠದಲ್ಲಿ ಏಪ್ರಿಲ್ 1ರಂದು ಸರ್ವಧರ್ಮ ಸಮನ್ವಯ ರಥೋತ್ಸವ ನಡೆಯಲಿದ್ದು, ಅದರ ಅಂಗವಾಗಿ ವಿಶ್ವಧರ್ಮ ಪ್ರವಚನ ಇದೇ 21ರಿಂದ 31ರವರೆಗೆ ನಡೆಯಲಿದೆ. ಸರ್ವಧರ್ಮಗಳ ಸಾಮರಸ್ಯ ಮತ್ತು ಸದ್ಭಾವನೆಯೇ ರಾಷ್ಟ್ರದ ನಿಜವಾದ ಸಂಪತ್ತು ಎಂಬ ಪರಿಕಲ್ಪನೆಯಲ್ಲಿ ಈ ಸರ್ವಧರ್ಮ ಸಮನ್ವಯ ರಥೋತ್ಸವ ನಡೆಯಲಿದ್ದು, ಕೊಟ್ಟೂರು ಬಸವಲಿಂಗ ಮಹಾಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಪ್ರತಿದಿನ ಸಂಜೆ 7ರಿಂದ 8:30ರವರೆಗೆ ಗದಗ ಡೋಣಿಯ ಶಶಿಧರ ಶಾಸ್ತ್ರಿ ಹಿರೇಮಠ ಅವರು ಪ್ರವಚನ ನಡೆಸಿಕೊಡಲಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಮಂಡಿಸಿದ ಬಜೆಟ್ನಲ್ಲಿ ಈ ಬಾರಿ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ 50%ಕ್ಕಿಂತ ಕಡಿಮೆ ಅನುದಾನ ನೀಡಿದೆ ಎಂದು ಆರೋಪಿಸಲಾಗಿದೆ. ಈ ಅಂಶವನ್ನ ಬಿಜೆಪಿ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷ ರಘು ಕೌಟಿಲ್ಯರವರು ಆರೋಪಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲಾ ಒಬಿಸಿ ಮೋರ್ಚಾದಿಂದ ಸ್ಥಳೀಯ ಪಟೇಲ್ ನಗರದಲ್ಲಿ ಬರುವ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕೈಗೊಳ್ಳಲಾಗಿತ್ತು. ಈ ವೇಳೆ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷ ರಘು ಕೌಟಿಲ್ಯರವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ವಿವಿಧ ನಿಗಮ ಮಂಡಳಿಗಳಿಗೆ 2022-23ನೇ ಸಾಲಿನಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ ನೀಡಿದ ಅನುದಾನಕ್ಕೆ ಸಮನಾಗಿ 2024-25ರ ಬಜೆಟ್ನಲ್ಲಿ ಅನುದಾನ ನೀಡಿದ್ದರೂ ಸಹ ಯಾವುದೇ ಆಕ್ಷೇಪ ಇರಲಿಲ್ಲ. ಆದರೆ ಕೆಲವು ನಿಗಮಗಳಿಗೆ 50%ಕ್ಕಿಂತ ಕಡಿಮೆ ಅನುದಾನ ನೀಡಲಾಗಿದೆ. ಇದು ಸಿದ್ದರಾಮಯ್ಯ ಅವರ ನಿಜ ಮುಖವನ್ನ ಪರಿಚಯಿಸಿದೆ ಎಂದರು. ಕಾಂಗ್ರೆಸ್ ಸರ್ಕಾರ ಬಂದಾಗ ಒಂದೇ ಒಂದು ಹಿಂದುಳಿದ ಸಮುದಾಯಕ್ಕೆ ಯಾವ ಕಾರ್ಯಕ್ರಮವನ್ನು ಕೊಟ್ಟಿಲ್ಲ. ಯಾವ ಅಹಿಂದ ಹೆಸರೇಳಿಕೊಂಡು ಬಂದಂತ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗ, ದಲಿತರು, ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ವರ್ಗಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಕೇವಲ ಬಡ್ಜೆಟ್ನಲ್ಲಿ ಅಲ್ಲೊಂದು ಇಲ್ಲಿ ಮಾಡ್ತೀವಿ, ನೇಕಾರರು ಮಾಡ್ತೀವಿ ಹೇಳಿದ್ದಾರೆ. ಯಾವುದು ಕಾರ್ಯಗತ ಆಗಿಲ್ಲ. 1 ವರ್ಷ ಆಗ್ತಾ ಇದೆ ಇವರು ಬಂದು. ದೇವರಾಜ ಅರಸೋಭಿವೃದ್ಧಿ ನಿಗಮ, ಆನಂತರ ಈ ಸಮುದಾಯಗಳನ್ನು ಮೇಲೆತ್ತಲಿಕ್ಕೆ ಅಂತೇಳಿ ವಿಶ್ವಕರ್ಮ ನಿಗಮ, ಉಪ್ಪಾರ ನಿಗಮ, ಸವಿತಾ ಸಮಾಜ ನಿಗಮ, ಈಗ ಅಡಪದ ನಿಗಮ, ಕಾಡುಗೊಲ್ಲ ನಿಗಮ,
ಈ ಥರ ಅನೇಕ, ಮತ್ತು ಈಗ ಲಿಂಗಾಯತ ನಿಗಮ ಕೂಡ ಆಗಿದೆ, ಒಕ್ಕಲಿಗ ನಿಗಮ ಕೂಡ ಆಗಿದೆ, ಮರಾಠ ನಿಗಮ ಕೂಡ ಆಗಿದೆ. ಈ ನಿಗಮಗಳೆಲ್ಲದ ಉದ್ದೇಶ ಏನಂದರೆ ಈ ಸಮುದಾಯಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ಸ್ವಾವಲಂಬಿ ಬದುಕು ಕಟ್ಕೊಳ್ಳಿಕ್ಕೆ ನೆರವನ್ನು ಕೊಡ್ತಕ್ಕಂಥದ್ದು. ದುರಂತ ಈ ಸರ್ಕಾರ ಬಂದ ಮೇಲೆ ಈ ನಿಗಮಗಳಿಗೆ ಈ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಒಂದೇ ಒಂದು ರೂಪಾಯಿನೂ ಕೊಡದೆ ಆ ನಿಗಮಗಳಿಗೆ ಬಾಗಿಲಿನ ಬೀಗ ಜಡಿಯಲು ಹೊರಟಿದೆ. ಅದೇ ರೀತಿ ವಿಶ್ವಕರ್ಮ ನಿಗಮಕ್ಕೆ ನಾವು 25 ಕೋಟಿ ಕೊಟ್ಟು 2022-23ರಲ್ಲಿ ಸಿದ್ದರಾಮಯ್ಯನವರು ಬಂದಾಗ ಕಟಾಪ್ ಮಾಡಿ ಬರೀ 13 ಕೋಟಿ ಕೊಟ್ಟರು. ನಿಜ ಶರಣ ಅಂಬಿಗರ ಚೌಡಯ್ಯ ನಿಗಮ ಬಹುದೊಡ್ಡ ಸಂಖ್ಯೆಯಲ್ಲಿದೆ. ಕೋಳಿ ಸಮಾಜ, ಗಂಗಾಮತಸ್ಥ ಸಮಾಜ, ಈ ಸಮಾಜದ ನಿಗಮಕ್ಕೆ ನಾವು 25 ಕೋಟಿ ಕೊಟ್ಟರೆ ಬೊಮ್ಮಾಯಿಯವರಿದ್ದಾಗ ಇವ್ರು ಕೊಟ್ಟಿದ್ದು ಕೇವಲ 9 ಕೋಟಿ ಮಾತ್ರ, ಸಿಂಗಲ್ ಡಿಜಿಟ್. ಅದೇ ರೀತಿ ಉಪ್ಪಾರ ನಿಗಮಕ್ಕೆ ನಾವು 15 ಕೋಟಿ ಕೊಟ್ಟರೆ ಇವ್ರು ಕೊಟ್ಟಿದ್ದು ಕೇವಲ 8 ಕೋಟಿ ಮಾತ್ರ. ಇವರಿಂದ ಏನು ನಿರೀಕ್ಷೆ ಮಾಡಿದ್ರು ಹಿಂದುಳಿದ ವರ್ಗದವರು, ನೀವು ಬಂದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ನಿಗಮಕ್ಕೆ ಹಣ ಕೊಡ್ತೀರಾ ಅಂತ. BJP ಕೊಟ್ಟಿರೋ ಅಷ್ಟಾದ್ರೂ ಕೊಡ್ಬೇಕಿತ್ತಲ್ಲ, ಕೊನೆಗೆ ಅದು ಕೊಡ್ಲಿಲ್ಲ. ಅದರಲ್ಲೂ 50% ಕಟ್ಟಪ್ ಬಂದ್ರೆ ನೀವು ಯಾವ ಹಿಂದುಳಿದ ವರ್ಗದ ನಾಯಕ? ನಿಮ್ಗೆ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯನವರೇ? ನಾನೊಬ್ಬ ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಕರೆದುಕೊಳ್ಳುವ ಯಾವ ನೈತಿಕತೆಯೂ ಸಿದ್ದರಾಮಯ್ಯಗೆ ಇಲ್ಲ. ಗ್ಯಾರಂಟಿಗಳ ಸಹಿತ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳೆಲ್ಲವೂ ಮತಕ್ಕಾಗಿ ರೂಪಿಸಿದಂತಹ ಯೋಜನೆಗಳು, ಆದರೆ ಬಿಜೆಪಿಯ ಯೋಜನೆಗಳು ಬದುಕು ಕಟ್ಟಿಕೊಳ್ಳಲು ನೆರವಾಗುವಂತಹವುಗಳು ಎಂದು ಅವರು ಪ್ರತಿಪಾದಿಸಿದರು. ಕಾಂಗ್ರೆಸ್ಗೆ ಮತ ಹಾಕದಿದ್ದರೆ ಬಿಟ್ಟಿ ಭಾಗ್ಯಗಳು ನಿಂತು ಹೋಗುತ್ತವೆ ಎಂಬ ಬೆದರಿಕೆ ಒಡ್ಡಲಾಗುತ್ತಿದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡುವ ಅವಮಾನ. ಸಿದ್ದರಾಮಯ್ಯ ಸರ್ಕಾರ ಕಳೆದ 10 ತಿಂಗಳಲ್ಲಿ ಹಿಂದುಳಿದ ವರ್ಗದವರಿಗಾಗಿ ಒಂದೇ ಒಂದು ಕಾರ್ಯಕ್ರಮವನ್ನು ಕೊಟ್ಟಿಲ್ಲ ಎಂದು ರಘು ಕೌಟಿಲ್ಯ ಆರೋಪಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದ ಎಲ್ಲಾ ಯೋಜನೆಗಳು ಸ್ವಯಂ ಉದ್ಯೋಗ, ಸ್ವಾವಲಂಬಿ ಜೀವನಕ್ಕೆ ನೆರವಾಗುವಂತದ್ದು. ಮತದಾರರು ಇದರ ಬಗ್ಗೆ ತಿಳಿದುಕೊಂಡು ಈ ಬಾರಿಯೂ ಮೋದಿ ಅವರ ಕೈ ಬಲಪಡಿಸುವ ವಿಶ್ವಾಸ ಇದೆ ಎಂದರು. ಇವತ್ತು ರಾಜ್ಯಾದ್ಯಂತ ಹಿಂದುಳಿದ ಮೋರ್ಚಾ ಜಿಲ್ಲಾ ಸಮಾವೇಶಗಳು ಮತ್ತೆ ಕ್ಷೇತ್ರವಾರು ಸಮಾವೇಶಗಳು, ಈ ಸಮ್ಮೇಳನದ ಉದ್ದೇಶ ಏನಂತ ಹೇಳಿದ್ರೆ, ಹಿಂದುಳಿದ ವರ್ಗಗಳಲ್ಲಿರ್ತಕ್ಕಂಥ 209 ಜಾತಿಗಳನ್ನು 800 ಉಪಜಾತಿಗಳನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಲ್ಲಿ ಒಂದು ರಾಜಕೀಯ ಜಾಗೃತಿ, ಸಾಮಾಜಿಕ ಜಾಗೃತಿ ಮತ್ತು ಅವರಿಗೆ ಒಂದು ಸಾಮಾಜಿಕ ಭದ್ರತೆಯ ಅಭಯವನ್ನು ನೀಡುವಂಥದ್ದು ಮೊದಲ ಉದ್ದೇಶ. ಆದರೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ಬಲಿಷ್ಠ ಭಾರತವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಸ್ವಾವಲಂಬಿ ಭಾರತದ ನಿರ್ಮಾಣದ ಪರಿಕಲ್ಪನೆಯ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಯೋಜನೆಗಳು ಕೂಡ ಹಿಂದುಳಿದ ವರ್ಗಗಳು, ಅತಿ ಹಿಂದುಳಿದ ವರ್ಗಗಳು, ಶ್ರಮಿಕ ವರ್ಗಗಳು ಇವರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೊಟ್ಟಿರ್ತಕ್ಕಂಥದ್ದು ಅಂತ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. 12ನೇ ಶತಮಾನದ ನಮ್ಮ ಕನ್ನಡ ನಾಡಿನ ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯ ಬೆನ್ನಲ್ಲೇ ನಡೆದಂಥ ಕಾಯಕ ಕ್ರಾಂತಿ, ಕಾಯಕ ತತ್ವ, ಯಾವ ಕುಲಕಸಬು ಆಧಾರಿತ ಸಮುದಾಯಗಳಿದ್ದಾರೋ ಆ ಕುಲಕಸಬು ಆಧಾರಿತ, ಕಸಬು ಆಧಾರಿತ ಸಮುದಾಯಗಳು ಮತ್ತು ಕೌಶಲ್ಯಭರಿತ ನಿರುದ್ಯೋಗಿಗಳು ಇವತ್ತು ಅವರ ಕೈಗೆ ಕೆಲಸ ಕೊಡಬೇಕು, ಅವರ ಕೈಗೆ ಉದ್ದಿಮೆಯನ್ನು ಪ್ರಾರಂಭ ಮಾಡೋ ಮೂಲಕ ನಮ್ಮ ದೇಶವನ್ನು ಗಡಿಯಲ್ಲಷ್ಟೇ ನಮ್ಮ ಶತ್ರು ರಾಷ್ಟ್ರಗಳು ಬಾಧೆ ಕೊಡ್ತಾ ಇಲ್ಲ, ಅಥವಾ ನಮಗೆ ಆಕ್ರಮಣದ ಒಂದು ಸವಾಲನ್ನು ಒಡ್ತಾ ಇಲ್ಲ. ಅದಕ್ಕಿಂತ ದೊಡ್ಡ ಪ್ರಮಾಣ ಅಂದರೆ ನಮ್ಮ ಔದ್ಯೋಗಿಕ ಅವಕಾಶಗಳನ್ನು ಕಸಿತಕ್ಕಂಥ ವಿದೇಶಿ ಉತ್ಪನ್ನಗಳು ಇವತ್ತು ದೇಶದ ತುಂಬೆಲ್ಲ ಹರಡೋಗಿದೆ. ಆ ವಿದೇಶಿ ಉತ್ಪನ್ನಗಳನ್ನು ಹಿಮ್ಮೆಟ್ಟಿಸಬೇಕೆಂದರೆ ನಮ್ಮ ವಿಶ್ವಕರ್ಮ ಯೋಜನೆ ಅಂತ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ, ಮುದ್ರಾ ಯೋಜನೆ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ, ಇಂಥ ಯೋಜನೆ, ಮೇಕ್ ಇನ್ ಇಂಡಿಯಾ ಯೋಜನೆ, ಇಂಥ ಯೋಜನೆಗಳ ಮೂಲಕ ನಾವು ನಮ್ಮ ಜನರನ್ನು ಕೇವಲ ಉದ್ಯೋಗ ಕೇಳುವುದಷ್ಟೇ ಇಲ್ಲ, ಉದ್ಯೋಗದಾತರನ್ನಾಗಿಸಿ ಈ ದೇಶದ ಸಂಪನ್ಮೂಲವನ್ನು, ಉತ್ಪನ್ನ ಕ್ಷೇತ್ರದ ಸಂಪನ್ಮೂಲವನ್ನು ಹೆಚ್ಚಿಸುವ ಮೂಲಕ
ಒಂದು ಸ್ವಾವಲಂಬಿ ಭಾರತವನ್ನು ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪ್ರಧಾನಮಂತ್ರಿಯವರು ಹೊರಟಿದ್ದಾರೆ. ಅದರ ಜಾಗೃತಿ ಕೂಡ ಈ ಸಮ್ಮೇಳನದ ಹಿನ್ನೆಲೆಯಲ್ಲಿದೆ ಎನ್ನುವುದನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಸಾಮಾಜಿಕ ಅಭದ್ರತೆಯನ್ನು ಎದುರಿಸ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಈ ಸಮಾಜಗಳಿಗೆ ಸಾಮಾಜಿಕ ನ್ಯಾಯ, ಔದ್ಯೋಗಿಕ ಅವಕಾಶ, ರಾಜಕೀಯ ಅವಕಾಶ, ಸಾಮಾಜಿಕ ಸುಭದ್ರತೆ ಇದನ್ನು ಬೇಕು ಅಂದರೆ ಈ ಸಮುದಾಯಗಳು ನರೇಂದ್ರ ಮೋದಿಯವರ ಈ ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿ ಎನ್ನುವಂಥ ಘೋಷಣೆಗೆ ಹೆಗಲು ಕೊಡ್ತಾರೆ. ಸ್ವತಃ ಹಿಂದುಳಿದ ವರ್ಗದಿಂದ ಬಂದು ಇಡೀ ದೇಶದ ಸರ್ವ ವರ್ಗಗಳ ನೆಚ್ಚಿನ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರಿಗೆ ಅತಿ ಹೆಚ್ಚು ಬೆಂಬಲವನ್ನು ಹಿಂದುಳಿದ ಸಮುದಾಯದವರು ಕೊಡ್ತಾರೆ. ಮತ್ತು ವಿಶೇಷವಾಗಿ ಈ ಭಾಗದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ 28ಕ್ಕೆ 28 ಗೆಲ್ಲುವಂಥ ಸಂಕಲ್ಪ ವಿಜೇಂದ್ರ ಅವರು ತೊಟ್ಟಿದ್ದಾರೆ. ಅದರ ಒಂದು ಪ್ರತೀಕವಾಗಿ ಇವತ್ತು ಬಳ್ಳಾರಿ ಮತ್ತು ಈ ಭಾಗದಲ್ಲಿ ಖಂಡಿತ ನಮ್ಮ ಅಭ್ಯರ್ಥಿ ರಾಮುಲು ಅವರು ಅತಿ ಹೆಚ್ಚು ಅಂತರದಿಂದ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ತಮ್ಮ ಮೂಲಕ ವ್ಯಕ್ತ ಮಾಡ್ತಾ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತೇನೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆ ಹಿನ್ನೆಲೆ ಜಾರಿಗೊಂಡ ಮಾದರಿ ನೀತಿ ಸಂಹಿತೆ. ದೂರು ನೀತಿ ಖಂಡಿಸಿದ ಬಿಜೆಪಿ ಹಿಂದುಳಿದ ಮೋರ್ಚಾದ ರಾಜ್ಯಾಧ್ಯಕ್ಷ ರಘು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.